ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ನಡಗುಂದಿ ಜಿಲ್ಲಾ ವಿಜಯಪುರ ಕಾರ್ಯನಿರ್ವಾಹಕ ಅಭಿಯಂತರರುಗಳಿಗೆ ರೈತ ಸಂಘದ ಮುಖಂಡರು ಎಲ್ಲ ರೈತ ಮುಖಂಡರು ಸೇರಿ ಮತ್ತು ಪೊಲೀಸ್ ಇಲಾಖೆ ಸಿಬ್ಬಂದಿಯವರನ್ನು ತೆಗೆದುಕೊಂಡು ALBC ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿಯನ್ನು ಕೊಡಲು ಹೋದಾಗ ಅಧಿಕಾರಿಗಳು ಕಚೇರಿಯಲ್ಲಿ ಇರಲಿಲ್ಲ. ಅವರ ಆಫೀಸ್ನ ಒಬ್ಬರು ಸಿಬ್ಬಂದಿಯನ್ನು ಸ್ವೀಕರಿಸಿದರು. ಮನವಿ ಕೊಡಲು ಹೋದಾಗ ಅಂಬರೇಗೌಡ ಬಿರಾದಾರ್ ಎಂಬುವರು ಕಚೇರಿಯಲ್ಲಿ ಇರಲಿಲ್ಲ. ಅವರ ಪರವಾಗಿ ತಾಂತ್ರಿಕ ಸಹಾಯಕರು ಅರ್ಜಿಯನ್ನು ಸ್ವೀಕರಿಸಿದ್ದಾರೆ. ರೈತರ ಬೇಡಿಕೆಗಳು 2 ದಿವಸದಲ್ಲಿ ಈಡೇರದಿದ್ದರೆ ರೈತರೆಲ್ಲ ಸೇರಿಕೊಂಡು ತಮ್ಮ ಕಚೇರಿಯನ್ನು ಮುತ್ತಿಗೆ ಹಾಕುತ್ತಾರೆ. ಬಸವರಾಜ ಬಾಗೇವಾಡಿ ರಾಜ್ಯ ಉಪಾಧ್ಯಕ್ಷರು, ಸಾಬಣ್ಣ ಅಂಗಡಿ ಜಿಲ್ಲಾ ಅಧ್ಯಕ್ಷರು, ರವಿ ಕೋತಿನ್ ರೈತ ಸಂಘ ತಾಲೂಕು ಗೌರವ ಅಧ್ಯಕ್ಷರು, ಮಂಜುನಾಥ್ ಡಮನಾಳ್ ಜಿಲ್ಲಾ ಉಪಾಧ್ಯಕ್ಷರು, ವೀರ್ ಸಾಬ್ ನದಾಫ್ ರೈತ ಮುಖಂಡರು, ವಾಯಲಗಣಿ ರೈತ ಮುಖಂಡರು ಇವರೆಲ್ಲರೂ ಸೇರಿಕೊಂಡು ಮನವಿಯನ್ನು ಸಲ್ಲಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಜಯವಾಗಲಿ. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು ನ್ಯಾಯ ಬೇಕು. ಬೇಕೇ ಬೇಕು. ನಮ್ಮೆಲ್ಲ ರಾಜ್ಯ ಘಟಕ, ನಾನು ರಾಜ್ಯ ಘಟಕದ ರಾಜ್ಯ ಅಧ್ಯಕ್ಷ ಬಸವರಾಜ ಬಾಗೇವಾಡಿ. ನಮ್ಮ ಜಿಲ್ಲಾ ಘಟಕದ ಅಧ್ಯಕ್ಷ ಬಿಜಾಪುರ ಜಿಲ್ಲಾ ಅಧ್ಯಕ್ಷ ಸಾಹೇಬಣ್ಣ ಅಂಗಡಿಯವರು, ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅಜ್ಜು ದೇಸಾಯಿ ಅವರು, ಅದರ ಜೊತೆಗೆ ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು ವೀರ್ ಸಾಬ್ ನದಾಫ್ ಅವರು, ಅದರ ಜೊತೆಗೆ ನಮ್ಮ ಮಂಜುನಾಥ್ ಡಮನಾಳ್ ಅವರು, ಮಂಜುನಾಥ್ ಡಮನಾಳ್ ಅಂತ ನಮ್ಮ ಜಿಲ್ಲಾ ಉಪಾಧ್ಯಕ್ಷರು, ಇವರು ನಮ್ಮ ನಡಗುಂದಿ ತಾಲೂಕು ಗೌರವ ಅಧ್ಯಕ್ಷರು, ಅದರ ಜೊತೆಗೆ ನಮ್ಮ ಬಾಬು ಚಪ್ಪರ್ ಅಂತೇಳಿ ಇವರು ನಮ್ಮ ತಾಲೂಕಿನ ಪ್ರಧಾನ ಕಾರ್ಯದರ್ಶಿಗಳು, ಅದರ ಜೊತೆಗೆ ನಮ್ಮ ಹಿರಿಯರಾದಂಥ KB ಜನದೊಂದಿಗೆ ಸೇವೆ ಸಲ್ಲಿಸಂತ ಇವರು ನಮ್ಮ ಗಣಿಯವರು, ಅದ್ರ ಜೊತೆಗೆ ಇವರು ನಮ್ಮ ಇವರು ಯಾವುದು ಹನುಮಂತಣ್ಣ ಹುಗ್ಗಿಯವರು, ಇವರೆಲ್ಲ ರೈತರು. ಎಲ್ಲಂದ್ರೆ ನಿಮ್ಮ ಡಿಸ್ಟ್ರಿಬ್ಯೂಟರ್ ನಂಬರ್ 3 ಬರ್ತಕ್ಕಂಥದ್ದೇನಪ್ಪ ಅಂದ್ರೆ ಬಳಬಟ್ಟಿ ಏನು ಹೋಗ್ತಲ್ಲ ಆದ್ರೆ ಇರ್ತಕ್ಕಂಥವ್ರು. ಅದ್ರ ಜೊತೆಗೆ ವಿಶೇಷವಾಗಿ ನಮ್ಮ ಈ ರೈತ ಹೋರಾಟಗಾರರಿಗೆ ಸತತವಾಗಿ ನಮಗೆ ಬೆಂಬಲವಾಗಿ ಮತ್ತು ನಮ್ಮ ಸಹಕಾರ ರೂಪದಾಗಿ ಪೊಲೀಸ್ ಇಲಾಖೆ ಹಾಗೂ ಪತ್ರಿಕಾ ಮಾಧ್ಯಮದವರು ಎಲ್ಲರಿಗೂ ನಾನು ಅಭಿನಂದಿಸ್ತಾ, ಇವತ್ತು ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಪರವಾಗಿ ಮನವಿ ಮಾಡೋದೇನೆಂದ್ರೆ 1964ರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಡಿಗಳನ್ನು ಇಟ್ಟು ಪ್ರಾರಂಭ ಮಾಡಿದಂಥ ಈ ಅಣೆಕಟ್ಟು ಇವತ್ತು ಬಹಳಷ್ಟು ರಾಜ್ಯ ಅಲ್ಲ ಇಡೀ ರಾಷ್ಟ್ರ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ. ಈಗ ಏನಕ್ಕದ ದೀಪದ ತಳಗ ಕಾತ್ಲ ಅಂತಾರ, ದೀಪದ ತಳಗ ಕಾತ್ಲ ಅಂತಂತಾರ. ಹಾಗೆ ಏನಕ್ಕದ ಅಂತಾರಾಷ್ಟ್ರೀಯ ಮಟ್ಟದ ನಾವು ಪಡೆದೀವಿ, ಭೂಮಿ ಕೊಟ್ಟಂತ ನಾವು ಸಂತ್ರಸ್ತರಿದ್ದೀವಿ, ತ್ಯಾಗಿಗಳಿದ್ದೀವಿ. ಆದ್ರೆ ನಮಗೇನಕ್ಕದ ನಮಗೆ ನೀರು ಬರಂಗಿಲ್ಲ. ನಾವು ಡ್ಯಾಮ್ ಕೊಟ್ಟಿದ್ದ ಮಂದಿ ಹೇಳ್ತಾರೆ, ಬರೀ ಹೇಳ್ತಾರೆ ಅಲ್ಲಿ ಹೋಗ್ತದ. ಇದು ಈ ಜೀವನಾಡಿ ಗುಲ್ಬರ್ಗ, ರಾಯಚೂರು, ಕೊಪ್ಪಳ, ಯಾದಗಿರಿ ಮತ್ತೆ ಅಂತಂದ್ರೆ ಈಗ ಏನಂದ್ರೆ ಬಾಗಲಕೋಟೆ, ಬಿಜಾಪುರ ಜಿಲ್ಲೆಗೆ ಏನಪ್ಪ ಅಂದ್ರೆ ಇದು ಪಂಚ ನದಿಗಳ ಬಿಡಂತಿದ್ದೀವಿ. ಇಲ್ಲಿ ನಮ್ಗೆ ನೀರಿಲ್ಲ ಅಂತಂದ್ರೆ ಯಾವ ರೀತಿ ಆಗಿದಾವ? ದಯವಿಟ್ಟು ಏನಪ್ಪಟ್ಟದ ನೀವು ಕಾಲುವೆಗಳನ್ನ ಮಾಡ್ರಿ, ನೀರ್ ಬಿಡ್ತಾರ. ಆ ಸಮರ್ಪಕವಾಗಿ ಈಗ ತಾವೇನ್ ಮಾಡ್ರಿ, ವಾರ ಬಂದಿ ಮಾಡ್ರಿ. ಈಗ 10 ದಿವಸ ಒಂದು ಚಾಲೂ ಮಾಡೋದು, ಅದು 15 ದಿನ ಚಾಲೂ ಮಾಡೋದು, 10 ದಿನ ಬಂದ್ ಮಾಡೋದು. 14 ದಿವಸ ಐತಿ ಮಾಡಿರಿ, 15 ದಿನ ಅಲ್ಲ 14 ದಿವಸ ಐತಿ. 14 ದಿನ ಚಾಲೂ ಮಾಡಿ 10 ದಿವಸ ಬಂದ್ ಮಾಡೋದು. ನೀವು ಏನ್ ಮಾಡೋದು, ಚಾಲೂ ಮಾಡಿ ಕಡಿ ದಂಡಿಗೆ ನೀರ್ ಮುಟ್ಟುವಾಗ ನಡಬರ್ಕ್ ಏನಕ್ಕದ ಸಮರ್ಪಕವಾಗಿ ನೀರ್ ಬರಂಗಿಲ್ಲ. ಯಾಕೆ ಬರಂಗಿಲ್ಲ ಅಂದ್ರ ನಿಮ್ಮಲ್ಲಿ ಜಾಕ್ವಾಲ್ದಾಗ 3 ಮೋಟರ್ಗಳನ್ನು ನೀವು ಪ್ರಾರಂಭ ಮಾಡಂಗಿಲ್ಲ ಸಾಹೇಬ್ರ. ಇಲ್ಲಿ 2 ಮೋಟರ್ ಪ್ರಾರಂಭ ಮಾಡ್ತಾರ, 1 ಮೋಟರ್ ಬಂದ್ ಇಡ್ತಾರ. ಆ ಖಾಲಿ ಒಳಗೆ ನೀರ್ ಏನಕ್ಕದ್ರಿ ಫುಲ್ ಬಂದಾಗ ಮಾತ್ರ ಕೆಲವೊಂದು ಕಡಿ ತನಕ ಇರ್ತಕ್ಕಂಥ ರೈತರಿಗೆ ನೀರ್ ಮುಟ್ತಾವ. ಇವ್ರು ಬಿಡ್ತೀವಂತ ನೆಮ್ಮದಿಯಿಂದ ಇಲ್ಲಿ ಕೂತ್ ಬಿಡ್ತಾರ. ಬಟ್ ಕಲಿ ಹೊಳಕ್ ಬರ್ಬೇಕಾರ ನಡ್ಬರ್ಕ್ ಎಲ್ಲರೂ ಒಡ್ಡು ಕಟ್ಕೊಂಡು ನೀರಿಂದ ಇವತ್ತು ಕಬ್ಬು, ಉಳ್ಳಾಗಡ್ಡಿ, ಮೆಕ್ಕೆಜೋಳ, ತೊಗರಿ, ಅನೇಕ ಕಾಯಿಪಲ್ಯಗಳನ್ನ ಬೆಳಿತಕ್ಕಂಥ ಜನರ. ಈಗ ಏನಕ್ಕದ ಇವ್ರು ಏನದ ಭೂಮಿ ಅನ್ನೋದು ಅಷ್ಟೇ ಕೆನಾಲ್ ನೀರ್ ಬರ್ತಾವಂದ್ರ ರಾತ್ರಿ ಬಡೋದ್ರಾಗನ ನೀರ್ ಎಲ್ಲಾರು ಹೋಗ್ಬಿಟ್ಟಿರ್ತದ, ಮತ್ತೊಂದು ಹೊಲಕ್ಕೆ ಬಂದಂಗಿಲ್ಲ. 14 ದಿವಸ ಚಾಲೂ ಮಾಡಿ 15 ದಿವಸ ನೀರ್ ಬರ್ತಾವ್ರಾಗನ ಬಂದ್ ಆಗ್ಬಿಡ್ತದ 10 ದಿವಸ. ಯಾಕಂದ್ರೆ ಕಾಲುವೆದೊಳಗನೆ ನೀರ್ ಚಾಲಾಗಿ ಅಲ್ಲಿ ಮುಟ್ಬೇಕಾದ್ರೆ 2 ದಿನ ಹಿಡಿತೈತಿ ಸಾಹೇಬ್ರೆ. ಅದಕ್ಕೆ ಏನಾಗ್ಬಿಡಂತಂದ್ರೆ ನಾವು ದಯಮಾಡಿ ತಮ್ಮ ಕಾರ್ಯನಿರ್ವಾಹಕ ಅಭಿಯಂತರಿಗೆ ವಿನಂತಿ ಮಾಡಿದ್ರೆ ತಮ್ಮ ಇಲಾಖೆಗೆ ಬರ್ತದ ನಿರ್ವಹಣೆ ಮತ್ತು ಏನದ ಮೇಂಟೆನೆನ್ಸ್. ನೀವು ಮೇಂಟೆನೆನ್ಸ್ಗೆ ದುಡ್ಡು ಕೊಡ್ತೀರಿ ಯಾರಿಗೆ? ಟೆಂಡರ್ ಕರೆದವ್ರಿಗೆ. ಅವ್ರು ಸಮರ್ಪಕವಾಗಿ ಕೆಲಸ ಮಾಡ್ತಾರಲ್ಲ ನೀವು ನೋಡ್ತೀರ. ಜವಾಬ್ದಾರಿ ಯಾರ್ದ? ಮತ್ತೆ ನೀರ್ ಬರ್ಲಿಲ್ಲ ಅಂದ್ರೆ ನಾವು ಪದೇ ಏನಂತಂದ್ರೆ ನಿಮ್ಮ ಮಂತ್ಯಾಗ ಬಂದ್ರೆ ಏನಾಗದ, ನಾವು ಏನಕ್ಕದ ಒಂದ್ಸರಿ ಕೇಳ್ತೀರಿ, 2 ಸರಿ, 3ನೇ ಸತಿ ಏನೋ ಕಿರಿಕಿರಿ ಅಂತೀರಿ. ಅದಕ್ಕೆ ಈ ಸಂಘಟನೆಗಳು ಯಾಕೆ ಹುಟ್ಕೋತಾವ ಅಂತಂದ್ರ ರೈತ ಸಂಘ ಅನ್ನೋದ ನಿಮ್ಮನ್ನ ಅಂಕುಶ ಇದ್ದಂಗ. ನಾವ್ ಯಾಕಂತಂದ್ರ ತಪ್ಪು ಮಾಡಿ ಅಂತ ಹೇಳ್ತೀವಿ, ಚಲೋ ಮಾಡಿದ್ರೆ ಬದುಕ್ತೀವಿ. ಈಗ ಅವ್ರು ಹೇಳಿದ್ವು ಯಾಕೆ ಪೊಲೀಸ್ ಇಲಾಖೆ, ಯಾಕೆ ನಮ್ಗೆ ಯಾವಾಗ್ಲೂ ಅವ್ರು ನಮ್ಗೆ ಡೈರೆಕ್ಷನ್ ಕೊಡ್ತಾರೆ. ತಪ್ಪು ಮಾಡಿದ್ರೆ ನೀವು ತಪ್ಪು ಮಾಡ್ತಂತಾರ, ಚಲೋ ಮಾಡಿದ್ರೆ ಒಳ್ಳೇದ್ರ ಮಾಡಿರಿ ಅಂತ ಹೇಳ್ತಾರ. ಇವತ್ತ ದೇಶಕ್ಕೆ ಅನ್ನೋದ ನಾವು ಅನ್ನ ಹಾಕೋ ರೈತನ ಬೆನ್ನಲ್ಲ ಅಂತ ಹೇಳ್ತೀವಿ. ಆದ್ರೆ ನಮಗ ನೀವು ನೀರ್ ಕೊಡಂಗಿಲ್ಲ ಅಂದ್ರೆ ಅರ್ಥನ
ನಾವು ಉಪವಾಸ ಇದ್ದು ಮತ್ತೊಬ್ಬರಿಗೆ ಹೆಂಗ್ ಬಳಸಕ್ ಸಾಧ್ಯ ದೇಶಕ್ಕೆ ಅನ್ನ ಹಾಕಬೇಕು ನಮ್ಗೆ ಹೆಂಗ್ ಹಾಕದ ಅದಕ್ಕೆ ಇದ್ರಾಗ ಎಲ್ಲಾ ವಿಷಯಗಳನ್ನು ಇದ್ರಾಗ ಬರೆಯಕ್ ಆಗಿಲ್ಲ. ನಾ ಮಾತು ಹೇಳ್ತೀನಿ, ದಯವಿಟ್ಟು ತಾವು ಏನಂತ ತಮ್ಮ ಕಾರ್ಯನಿರ್ವಾಹಕ ಅಭಿಯಂತರನ್ನ ಕರೆದಾಗ ನಮ್ಗೆ ಕರೀರಿ, ನಾವು ಬರ್ತೀವಿ, ಸಾಮಾನ್ಯ ಬರ್ತೀವಿ, ನಮ್ಮ ಜಿಲ್ಲಾ ಕಾರ್ಯದರ್ಶಿಗಳು ಮುಖಂಡರು ಎಲ್ಲ ನಾಯಕರು ಮುಖಂಡರು ಬಂದು ಚರ್ಚೆ ಮಾಡ್ತೀವಿ. ಕೇವಲ ಡಿಸ್ಟ್ರಿಬ್ಯೂಟರ್ ನಂಬರ್ ಒಂದೇ ಅಲ್ಲ, ನಾವು ರಾಜ್ಯ ಸಮಿತಿಯವರಿಂದ ಜಿಲ್ಲೆಯಲ್ಲಿ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆ ಸಮರ್ಪಕವಾಗಿ ನಿರ್ವಹಣೆ ಆಗಬೇಕು. ಕೆಲವು ಅನೇಕ ಕೆಲಸಗಳು ಅದಾವ. ನೀವು 2 ವರ್ಷದಿಂದ ಮೇಂಟೆನೆನ್ಸ್ ಇಲ್ಲ ಸಾಹೇಬ್ರ, ನೀವು ಕ್ಲೋಸರ್ ಕಾಮಗಾರಿ ಕೆಲಸದೇ ಇಲ್ಲ, ಹೂಳು ತೆಗ್ದಿಲ್ಲ, ರಾಡಿ ಶೀಲ್ಡ್ ಅದ್ರಾಗ ಹಂಗೆ ಐತಿ, ಆಪ ಬೆಳೆದಾವ, ನೀರಿನಪ್ಪ ಅಂತ ಕೆನಾಲ್ ಹೊಡೆದು ಮತ್ತೊಂದು ಹೊಂಟಾರ. ಇದು ಒಂದು ಜೊತೆಗೆ ಇನ್ನೂ ಒಂದು ಹೇಳ್ತೀನಿ, ಪ್ರತಿದಿನ ಅಥವಾ ಪ್ರತಿ ಅಮಾವಾಸ್ಯೆ ಹುಣ್ಣಿ ಬಂದಾಗ ನಿಡಗುಂದಿಯಲ್ಲಿ ಡಿಸ್ಟ್ರಿಬ್ಯೂಟರ್ ನಂಬರ್ 1 ನಿಡಗುಂದಿ ಹತ್ತಿ ಐತಿ ಊರ್ ಮಗ್ಲ ನೀವು ಮುದ್ದೊಳಗೆ ಹೋಗೋತ್ನಾಗ ಅಲ್ಲಿ ಏನಪ್ಪ ಅಂದ್ರೆ ಪ್ರತಿ ಅಮಾವಾಸ್ಯೆ ಹುಣ್ಣಿ ಬಂದವನ್ನ ಎಲ್ಲ ಜೇಸಿ ಬರ್ತಾನೆ ಒಳಗೆ ನಿಂದಿಸ್ತಾರೆ. ಎಲ್ಲಿ ಆ ಗಾಡಿ ನಾವು ಪ್ರೊಟೆಕ್ಷನ್ ವಾಲ್ ಮಾಡಂತ ತಗೊಂಡು ಚೀಫ್ ಇಂಜಿನಿಯರ್ ಹೇಳಿನಿ, ನೀವು ಹೆಂಗೆ ಆಚೆ ಕಡೆ ಮುಂದೆ ಕಾಶಿನಕುಂಟಿ ರೋಡ್ ಮಾಡ್ಯಾರಲ್ಲ ಹಂಗೆ ಮುದ್ದೊಳಗೆ ಹೋಗೋ ಹುಡುಗಿನೂ ಪ್ರೊಟೆಕ್ಷನ್ ವಾಲ್ ಮಾಡಂತ ಹೇಳಿವಿ. ಅದನ್ನ ಇವತ್ತು ಕಾರ್ಯ ಬಂದಿಲ್ಲ. ನಾವು ಇದ್ರೊಳಗಪ್ಪ ಅಂದ್ರೆ 7 ದಿನ ಗಡುವು ಕೊಟ್ಟಿವಿ. ಗಡುವು ಅಂದ್ರೆ ಏನಾಗನು ನಾವು ಇದ್ರೊಳಗೆ ನೀವು ಕಾರ್ಯಪ್ರವೃತ್ತರ ಆಗ್ರಿ, ನೀವು ದಯವಿಟ್ಟಪ್ಪ ಅಂತ ತಗೋರಿ 7 ದಿನದಾಗ ನೀವು ಮಾಡದೇ ಇದ್ರ ಅಂತಂದ್ರೆ ನಾವು ಮತ್ತೊಮ್ಮೆ ಏನಪ್ಪಾ ಅಂತಂದ್ರೆ ನಾವು ಹೋರಾಟಕ್ಕೆ ಮಾಡಿ ನಿಮ್ಮ ಆಫೀಸ್ ಬಂದು ಧರಣಿ ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಅದಕ್ಕೆ ನೀವು ತಪ್ಪುಗಾರ ನೀವು ಆಗ್ಬೇಡ್ರಿ. ಸರಿ, ದಯವಿಟ್ಟು ನಿಮ್ಮ ಮೇಲೆ ಅಧಿಕಾರಿಗಳು ನಿಮ್ಗೆ ಸಾಕಷ್ಟು ಜೀಪ್ಗಳು ಕೊಟ್ಟಾರ, ದುಡ್ಡಿನ ಅವಶ್ಯಕತೆ ಅದ, ನೀರಾವರಿ ಸಾಕಷ್ಟು ದುಡ್ಡು ಅದ, ಏನು ದಯವಿಟ್ಟು ನಿರ್ವಹಣೆ ಮಾಡಿ ಸಮರ್ಪಕವಾಗಿ ನಮ್ಗೆ ನೀರು ಬಿಡುವಂತ ಕೆಲಸ ನೀವು ಆಗಬೇಕು. 25 ರಾತ್ರಿ 12 ತಾರೀಕಿಗೆ ಆಗುತ್ತೆ, 20 ತಾರೀಕು ಮತ್ತೆ ರಾತ್ರಿ ಚೌಕ 26 ಹಗಲತ್ತ ಚೌಕ 27 ಈಗೇನು 3ನೇ ಡಿಸ್ಟ್ರಿಬ್ಯೂಟರ್ ಐತಲ್ಲ, ಹೋದ ಪಾಳ್ಯದಾಗ ಒಬ್ಬ ರೈತ ಕಬ್ಬಚ್ಚಿ ಅಂತ್ರಿ ಆಲ್ರೆಡಿ ನೀವು ನಡ್ರಿ ಸ್ಪಾಟ್ ಮೇಲೆ ಕರ್ಕೊಂಡಿರ್ತೀನಿ. ಅದು ನೀರು ಬಂದ ಅದು ತಕ್ಷಣ ಅವಾಗ ಬಂದ ನೀರು ಮುಟ್ತೈತೆ ಅನ್ನೋರಾಗ ಪಾಳೆ ಮುಗಿದು ಬಿಡುತ್ತೆ. ಆ ರೈತ ಹೊಳ್ಳಿ 4,000 ರೂಪಾಯಿ ಒಂದು ಟನ್ ಕಬ್ಬು ತಂದನ, ಬೆಳೆದ ಖರ್ಚು ಎಲ್ಲ ಖರ್ಚು ಮಾಡಿ 15 ದಿವಸ ಬಂದ್ ಮಾಡಿದ್ರೆ ಕೌಡಿ ಊಟ ಹೊಡಿಬೇಕು. ಈಗ ನೆಕ್ಸ್ಟ್ ಅದನ್ನ ಸಾಲ್ ಬಿಟ್ಟಾನ, ಕಬ್ಬು ನೆಚ್ಚನ. ಈಗ ನೋಡ್ರಿಲ್ಲ ಅಂದ್ರೆ ರಾತ್ರಿ ನೀರು ಯಾವ ರಾತ್ರಿ ಯಾವುದೇ ಕಾರಣಕ್ಕೂ ಬರ್ಬೇಕು, ಕೆಲಸ ಮಾಡ್ಬೇಕು. ಇಲ್ಲಾಂದ್ರೆ ರೈತ ಕೊಡ್ಕೊಂಡು ಈಗ ಇದು ಏನಪ್ಪಾ ಅಂತಂದ್ರ ಡಿಸ್ಟ್ರಿಕ್ಟ್ ಆಫೀಸ್ ಇದು. ಹೌದೌದು ಸರ್, ಕಾರ್ಯನಿರ್ವಾಹಕ ಅಂದ್ರೆ ಜಿಲ್ಲಾಕ್ ಒಂದೇ ಇರತಕ್ಕಂಥ ಆದ್ರೆ ನಾವು ಬಂದಿದ್ದು ರಾಜ್ಯ ರೈತ ಸಂಘದ ಸಣ್ಣ ಪುಟ್ಟನ ಪ್ರಶ್ನೆ ಇಲ್ಲ. ನಾನು ಅನ್ನೋದಾದ್ರೆ ಮುಖ್ಯಮಂತ್ರಿಗಳು ಮನೆ ಕೊಡ್ಬೇಕಾದ್ರೂ ನಾವೇನು ಯಾವ್ದಕ್ಕೂ ಮುಂದೆ ಆದ್ರೆ ನಿಮಗೆ ಕಾರ್ಯನಿರ್ವಾಹಕದಂತ ಇರಬೇಕಾಯ್ತು, ಅನಿವಾರ್ಯ ಕಾರಣದಿಂದ ಕೆಲಸಕ್ಕೆ ಹೋಯ್ತಿಲ್ ಮಟ್ಟಿವಿ ನಾವು ಅದನ್ನ ಅವಕಾಶ ಕೊಡ್ತೀವಿ. ನಮಗೆ ಇನ್ನು 2 ದಿವಸನಾಗ ನಮ್ಗೆ ಕರೆಸಿ ನಮ್ಗೆ ಚರ್ಚೆ ಮಾಡ್ಬೇಕು. ಮತ್ತೆ ಇದಿಲ್ಲ ಆಫೀಸ್ ನಾವೆಲ್ಲ ಪದಾಧಿಕಾರಿಗಳು ಬರ್ತೀವಿ. ನಿರ್ವಹಣೆ ಮತ್ತೊಂದಪ್ಪ ಅಂತಂದ್ರೆ ಸರಿಯಾಗಿ ಸಮರ್ಪಕವಾಗಿ ಕಡಿ ರೈತರಿಗಿಂತ ಕಾಲುವೆ ಕಡಿ ರೈತರಿಗೆ ನೀರು ಬರ್ತಾ ಇಲ್ಲ. ಇವರು ವಾರ ಬಂದಿ ಮಾಡ್ಯಾರ, 14 ದಿವಸ ಅನ್ನೋದು ಚಾಲ ಮಾಡೋದು 10 ದಿನ ಅಂತ ತಗೊಂಡು ವಾರ ಬಂದಿ ಮಾಡ್ಯಾರ. ಆರೇನಪ್ಪ ಅಂದ್ರೆ ಸಮರ್ಪಕವಾಗಿ ನೀರು ಬರ್ತಾ ಇಲ್ಲ ರೈತರಿಗೆ. ಈಗ ಏನಂದ್ರೆ ಕಬ್ಬು ಇರ್ಬೋದು, ಕಬ್ಬು, ಗೋಧಿ, ಶೇಂಗಾ, ಈಗೇನಪ್ಪ ಅಂದ್ರೆ ಅನೇಕ ಏನಂದ್ರೆ ಮೆಕ್ಕೆಜೋಳ, ಈ ರೀತಿಯಾಗಿ ಏನಪ್ಪ ಅಂದ್ರೆ ಡಿಸ್ಟ್ರಿಬ್ಯೂಟರ್ ನಂಬರ್ 1 ಹಿಡಿದು ಏನದ 3, 4, 5 ಏನು ಬರ್ತಕ್ಕಂಥ ಈ ಮುದ್ದೆಬಾಳ ತಾಲೂಕಿನಲ್ಲಿ ಬರ್ತಕ್ಕಂಥ ಎಲ್ಲ ರೈತರಿಗೆ ಏನು ಹೊಳೆದಂಡಿಗೆ ಇರ್ತಕ್ಕಂಥ ರೈತರಿಗೆ ನೀರು ಸಮರ್ಪಕವಾಗಿ ನೀರು ಬರ್ತಾ ಇಲ್ಲ. ಆದ್ರಪ್ಪ ಅಂದ್ರೆ ಇವತ್ತೇನದ ನಮ್ಮ ಉದಾಹರಣೆಗೆ ನಮ್ಮ ಜೊತೆಗೆ ಏನಂದ್ರೆ ಬಳಬಟ್ಟಿ ಮತ್ತೇನಪ್ಪ ಅಂದ್ರೆ ಯಲಗೂರು ಮತ್ತು ಕಾಶಿಗುಂಟಿ ಬೇರೆ ಬೇರೆ ರೈತರಲ್ಲಿ ಬಂದಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಇವತ್ತು ರಾಜ್ಯ ಮಟ್ಟದ ಪದಾಧಿಕಾರಿ ನಾವೆಲ್ಲರೂ ರಾಜ್ಯ ಅಧ್ಯಕ್ಷನಾಗಿ ನನ್ನ ಜವಾಬ್ದಾರಿ ಇದೆ. ರೈತರ ಏನಪ್ಪಾ ಅಂತಂದ್ರೆ ನಾವೇನಪ್ಪ ಅಂದ್ರೆ ಸಮರ್ಪಕವಾಗಿ ನೀರು ಕೊಡಿಸುವಂಥ ಕೆಲಸ ನಮ್ದು ಆಗಬೇಕು. ರೈತರಪ್ಪ ಅಂದ್ರೆ ದೇಶದ ಏನದು ಬೆನ್ನೆಲುಬು ನಾವು ಹೇಳ್ತೀವಿ. ಆದ್ರೆ ಇವತ್ತೇನಪ್ಪ ಅಂದ್ರೆ ರೈತರಿಗೆ ನೀರು ಇರಲಿಲ್ಲ ಅಂದ್ರೆ ಅನ್ನದ ಪರಿಸ್ಥಿತಿ ಏನಾಗದಂದ್ರೆ ಜನ ತಿಳ್ಕೊಬೇಕು. ಅಧಿಕಾರಿಗಳಿಗೆ ಬೇರೆ ಕಾಟಾಚಾರಕ್ಕೆ ನಮಗೇನಪ್ಪ ಅಂತಂದ್ರೆ ನೀರು ಬಿಡ್ತೀರಿ ಅಂತ ಹೇಳಿದ್ರಂದ್ರೆ ನಾವು ದಿನಗಳ ಕಳೆದು ಹೋದ್ಮೇಲೆ ಏನಪ್ಪ ಅಂದ್ರೆ ನಾವು ನೀರೇ ಬರಲಿಲ್ಲ ಅಂದ್ರೆ ಬೆಳೆ ಬರಲಿಲ್ಲ ಅಂದ್ರೆ ನಮ್ದು ಉದ್ಯೋಗ ಏನು ಮುಂದೆ. ಹೀಗಾಗಿ ಆದ್ದರಿಂದ ಏನಪ್ಪ ಅಂದ್ರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳು ಮತ್ತು ಏನಂತಂದ್ರೆ ರಾಜ್ಯದ ಎಲ್ಲ ಏನಂದ್ರೆ ರೈತ ಮುಖಂಡರು ಕೂರ್ಕೊಂಡು ಇವತ್ತು ಕಾರ್ಯನಿರ್ವಾಹಕ ಅಭಿಯಂತರರು ಕಾಲುವೆ ಸಮರ್ಪಕವಾಗಿ ನೀರು ಬರ್ತಾ ಇಲ್ಲ, ಅದು ನಮಗೆ ಆರೋಪ. ನಾವೇನ್ ಮಾಡ್ತಾರೆ ಸಮರ್ಪಕವಾಗಿ ನಮ್ಮ ಕಡೆ ರೈತರಿಗಿಂತ ನೀರು ಮುಟ್ಟಬೇಕು, ಕಾಲುವೆ ಕಡೆ ದಂಡಿಗೆ ರೈತರಿಗೆ ನೀರು ಮುಟ್ಟಬೇಕು, ಟೇಲೆಂಟ್ದೊಳಗೆ ನೀರು ಬರಬೇಕು. ಆ ನಂತರ ಕಾಲುವೆಗಳಿಗೆ ಏನಪ್ಪ ಅಂದ್ರೆ ಈಗಾಗಲೇ ಏನಪ್ಪ 2 ವರ್ಷದಿಂದ ಅನ್ನೋದು ಹೂಳು ತುಂಬಿದ ಹೂಳು ತೆಗೆದಿಲ್ಲ. ಅದ್ರ ಜೊತೆ ಏನಪ್ಪಾ ಅಂತಂದ್ರೆ ಕಾಲುವೆಗಳು ಏನಪ್ಪ ಅಂದ್ರೆ ಆಪ ಬಡಬಟ್ಟದ ಮುಳ್ಳು ಕಂಟಿನ್ಯೂದ ನಿರ್ವಹಣೆ ಇಲ್ಲ. ಎಲ್ಲಿ ಬೇಕಲ್ಲೇ ಕಾಲುವೆಗಳು ಒಡಬಿಟ್ಟಾವ. ರೈತರು ಹೊಲಗೊಳದಾಗ ಅಂದ್ರೆ ಎಲ್ಲಿ ಬೇಕಲ್ಲ ನೀರು ಹೋಗ್ಬಿಡ್ತದ. ಇದು ನಿರ್ವಹಣೆಯನ್ನು ಮಾಡಬೇಕು ಮತ್ತು ಸಮರ್ಪಕ ನೀರನ್ನು ಬಿಡಬೇಕು. ಇವತ್ತೇನದ ಆದ್ದರಿಂದ ಏನಪ್ಪಾ ಅಂದ್ರೆ ನಾವು ಅಧಿಕಾರಿಗಳಿಗೆ ಹೇಳ್ತೀವಿ 7 ದಿನಗಳನ್ನ ಗಡುವು ಕೊಟ್ಟಿದ್ದೀವಿ. ಈಗ 7 ದಿನದೊಳಗೆ ನೀವು ಅಕಸ್ಮಾತ್ ನೀವು ಸಮರ್ಪಣೆ ಮಾಡಿದೆ ಅಂತಂದ್ರೆ ನಮಗೆ ಮುಂದಿನ ಬೆಳೆ ನಮಗೆ ಬರಂಗಿಲ್ಲ. ಇದು ಬೆಳೆ ನಮಗೆ ರೈತರು ನನಗಲ್ಲ, ಇದು ರಾಜ್ಯದ ಸಂಪತ್ತು.
ರಾಜ್ಯದ ಎಲ್ಲ ಏನಪ್ಪಾ ಅಂದ್ರೆ 140 ಕೋಟಿ ಊಟ ಮಾಡ್ತಕ್ಕಂಥ ಅನ್ನ ಇದು. ನಾವು ಬೇರೆ ರೈತ ನಾನು ಒಬ್ಬಗೆ ನಾನು ಉಪಕ್ಕೆ ಮಾಡಂಗಿಲ್ಲ. ನಾನು ವಾರ 1 ಚೀಲ 2 ಚೀಲ ನಾನು ಮಾಡ್ಕೋಬಹುದು. ನಾನು ಬೆಳೆದಂಥ 10-20 ಚೀಲ ಜೋಳ ಯಾರಿಗೆ ಕೊಡ್ತೀನಿ ಅಂತ ಅಂದ್ರೆ ದೇಶಕ್ಕೆ ಕೊಡ್ತೀನಿ. ನಾನು ಎಲ್ಲರಿಗೂ ಇರ್ಬೇಕು. ಇವತ್ತಿನಿಂದ ಒಬ್ಬರೆಲ್ಲ ನೌಕರಸ್ಥರು ಅದಾರ, ವ್ಯಾಪಾರಸ್ಥರು ಅದಾರ, ಉದ್ಯೋಗಸ್ಥರು ಅದಾರ, ಇಂಡಸ್ಟ್ರಿ ಅದಾರ, ರೈತರು ಅದಾರ. ಎಲ್ಲರೂ ಯಾರು ಬದುಕಬೇಕಂತಂದ್ರೆ ಮೊದಲು ಅವಶ್ಯಕವಾಗಿ ಅನ್ನನೇ ಬೇಕು. ಅನ್ನ, ನೀರು, ಗಾಳಿ ಇದು ಮನುಷ್ಯನಿಗಪ್ಪ ಅಂದ್ರೆ ಅವಶ್ಯಕವಾದಂಥ ವಸ್ತುಗಳು. ಇವು ಸಮರ್ಪಕವಾಗಿ ಇದು ಇರಲಿಲ್ಲ ಅಂತಂದ್ರೆ ಬದುಕಕ್ಕಾಗಿಲ್ಲ. ಆದ್ದರಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತೇನಪ್ಪ ಅಂದ್ರೆ ಮೊನ್ನೆ LBC ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನಿ ಪತ್ರ ಕೊಟ್ಕೊ ಮನಿ ಪತ್ರದ ಜೊತೆಗೆ ನಾವೇನಪ್ಪ ಅಂದ್ರೆ 7 ದಿನಗಳ ಸಮಯನ ಕೊಟ್ಟಿದ್ದೀವಿ. JSW ಏನಪ್ಪ ಅಂದ್ರೆ ನೀರು ಮಾರಾಟ ಮಾಡ್ತಾರೆ. ನಮಗೇನಪ್ಪ ಅಂದ್ರೆ ಆಲ್ಮಟ್ಟಿ ಆನೆಕಟ್ಟೆ ಒಳಗೆ ನೀರು ಇಲ್ಲ ನಮಗೆ ಹೇಳ್ತಾರೆ. ಸಮರ್ಪಕ ನಿಮ್ಗೆ ನೀರು ಕೊಡಕ್ಕೆ ಆಗಂಗಿಲ್ಲ, ನಮಗೆ ಬ್ಯಾಸ್ಗಿದಿಂದ ಕುಡಿಯೋಕೆ ನೀರು ಕಮ್ಮಿ ಇರ್ತಾರೆ. ಆದ್ರೆ ಏನಂದ್ರೆ ಇಲ್ಲಿ ಹುನಗುಂದ ಅಂತಲ್ಲಿ ಏನು ಮಾಡ್ತಂದ್ರೆ ಅಲ್ಲಿ ಅವ್ರು ಜಾಕ್ವೆಲ್ ಮಾಡ್ಯಾರ ಒಂದು JSW ಕಂಪ್ನಿಯವ್ರಿಗೆ. ಏನಂತಂದ್ರೆ ಅವ್ರಿಗೆ ದುಡ್ಡು ಏನಪ್ಪ ಅಂದ್ರೆ ಕೋಟಿಗಟ್ಟಲೆ ರೊಕ್ಕ ಕೊಟ್ಕೊಳ್ಳೋಣ. ಅವ್ರಿಗೆ ಏನಪ್ಪ ಅಂದ್ರೆ ಒಂದು TMC ಒಳಗೆ 10,000 ಎಕರೆ ನೀರಾವರಿ ಮಾಡ್ತೀವಿ ನಾವು. 1 TMC ನೀರು ಅವ್ರಿಗೆ 3-4 TMC ನೀರು ಮಾಡಿಬಿಡ್ತಾರೆ ಅವ್ರಿಗೆ. ಮತ್ತು ನಮ್ದು ಏನಪ್ಪ 3 ನೀರು ಅಂದ್ರೆ 30-40 ಸಾವಿರ ಎಕರೆ ಜಮೀನು ನೀರಾವರಿ ನೀರು ಕಮ್ಮಿ ಬಿಟ್ಬಿಡ್ತದೆ ಅಲ್ಲಿ. ನಮಗೆ ಕೂಡ ನೀರನ್ನ ಅವ್ರಿಗೆ ಮಾರಾಟ ಮಾಡಿದಂತಂದ್ರೆ ಇದು ಯಾವ ನ್ಯಾಯ? ನಾವು ಆಲ್ಮಟ್ಟಿ ಆನೆಕಟ್ಟೆ ಸಂತ್ರಸ್ತರು ಯಾಕೆ ಕೊಟ್ಟಿವಿ ಅಂದ್ರೆ ನೀರಾವರಿ ಆಗಲಿ ಅಂತ ಜಮೀನು ಕೊಟ್ಟಿವಿ, ಮಾರಾಟಕ್ಕಲ್ಲ. ಆ ದಿಶೆಯಲ್ಲಿ ಕರ್ನಾಟಕ ರಾಜ್ಯದ ನೀರಾವರಿ ಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ರೈತರು ಮನವಿ ಮಾಡ್ತಾ ಇದ್ದೀವಿ. ದಯವಿಟ್ಟು ಉತ್ತರ ಕರ್ನಾಟಕದ ಜೀವನಾಡಿ ಆಲ್ಮಟ್ಟಿ ಅಣೆಕಟ್ಟು ಇದನ್ನು ಸಮರ್ಪಕ ನಿರ್ವಹಣೆಗೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ಅವಕಾಶ ಕೊಡದಿದ್ದರೆ ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ರೈತರು ಕೂಡ ಹೋರಾಟ ಮಾಡಬೇಕಂತಕೊಂಡು ಸರ್ಕಾರಕ್ಕೆ ಮನವಿ ಜೊತೆಗೆ ಎಚ್ಚರಿಕೆ. ನಾನು ಕರ್ನಾಟಕ ರಾಜ್ಯದ ರೈತ ಸಂಘದ ರಾಜ್ಯ ಅಧ್ಯಕ್ಷ ಬಸವರಾಜ್ ಬಾಗೇವಾಡಿ. ಎಲ್ಲ ಪದಾಧಿಕಾರಿಗಳು, ಸಾಹೇಬನ ಅಂಗಡಿ ಜಿಲ್ಲಾ ಅಧ್ಯಕ್ಷರು, ಅದ್ರ ಜೊತೆಗೆ ನಮ್ಮ ಪೀರ್ ಸಾಹೇಬ್ ಅಂತಕೊಂಡು ನನ್ನ ಇವರು ಏನಪ್ಪ ಅಂದ್ರೆ ನಮ್ಮ ಜಿಲ್ಲಾ ಕಾರ್ಯದರ್ಶಿ, ತಾಲೂಕಾ ನಿಡಗುಂದಿ ತಾಲೂಕಾ ಗೌರವಾಧ್ಯಕ್ಷರು ರವಿಯಣ್ಣ ಕೋತಿನವರು, ಮಂಜುನಾಥ ಡೆಮ್ನಾಳ್ ಜಿಲ್ಲಾ ಉಪಾಧ್ಯಕ್ಷರು, ಅದ್ರ ಜೊತೆಗೆ ಏನಂತಂದ್ರೆ ನಮ್ಮ ಬಾಬು ಚಪ್ಪರ್ ಅಂತೇಳಿ ತಾಲೂಕಾ ಉಪಾಧ್ಯಕ್ಷರು, ಅದ್ರ ಜೊತೆಗೆ ಎಲ್ಲ ರೈತರು ಕೂಡಿ ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ. ಸರ್ಕಾರಕ್ಕೆ ಮನವಿ ಜೊತೆಗೆ ನಮ್ಮ ದಯವಿಟ್ಟು ಈ ಬೇಡಿಕೆಯನ್ನು ಈಡೇರಿಸಬೇಕಂತಕೊಂಡು ಸರ್ಕಾರಕ್ಕೆ ಮನವಿ ಜೊತೆಗೆ ನಮ್ಮೆಲ್ಲರ ಒತ್ತಾಸೆ. ಬರೋ ಭಾರತ್ ಮಾತಾ ಕಿ ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ ಕೊಟ್ಟಿದ್ದು ತುಂಬಾ ನಮ್ಗೆ ಇಂಥದ್ದು ಯಾವಾಗಲೂ ಹಿಂಗೆ ಕಣ್ಣು ತರಿಸ್ಕೊಂತಿರ್ಬೇಕು. ಯಾಕಂದ್ರೆ ನಾವು ಮಾಡಿದ್ದು ನಮ್ಗೆ ತಪ್ಪು ನಮಗೆ ಕಂಡು ಬರಂಗಿಲ್ಲ ಅಂತ. ಅದಕ್ಕೆ ನೀವು ನಮ್ಮ ತಪ್ಪು ಕಂಡುಬಿಟ್ಟು ಇದು ಒಳ್ಳೇದಾಯ್ತು. ಇದನ್ನ ಸ್ವಲ್ಪ ನಮ್ಮ ಸಂಬಂಧಪಟ್ಟ ನಮ್ಮ ಎಕ್ಸಿಕ್ಯೂಟಿವ್ ಬಂದ ತಕ್ಷಣ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿಬಿಟ್ಟು ಇದ್ರ ಬಗ್ಗೆ ಒಂದು ದಿನ ಏನೈತಿ ಕುಲಂಕುಷವಾಗಿ ಪರಿಶೀಲಿಸಿ ಒಂದು ಮೀಟಿಂಗ್ ಕಂಡಕ್ಟ್ ಮಾಡೋಕೆ ನಾನು ಸಾಬ್ರಿಗೆ ಹೇಳಿಬಿಟ್ಟು ನಿಮಗೆಲ್ಲ ನಾವು ಕಳಿಸ್ತೀವಿ ಸರ್. ಕಳಿಸ್ಬಿಟ್ಟು ಈ ಬಗ್ಗೆ ಏನೈತಿ ನಾವು ಏನೈತಿ ಮುಂದಿನ ಮೇಲಾಧಿಕಾರಿಗಳಿಗೆ ತಿಳಿಸಿ ಆದಷ್ಟು ಬೇಗನೆ ನಿಮ್ದೆಲ್ಲ ಈ ಬೇಡಿಕೆಗಳನ್ನು ನಾವು ಒಂದು ವಾರದೊಳಗೆ ನಾವು ಫುಲ್ ಸಂಪೂರ್ಣ ಪ್ರಯತ್ನ ಪಟ್ಟು ಇದನ್ನ ಸಂಪೂರ್ಣ ಬಗೆಹರಿಸಕ್ಕೆ ಪ್ರಯತ್ನ ಪಡ್ತೀವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.